ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಆಂಗ್ಲ ಮಾಧ್ಯಮ ಶಾಲೆಗಳನ್ನು ಹಾಕಲು ಬೇಡವೇ ಬೇಡ, ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮ ಶಾಲೆಗಳನ್ನು ತೆಗೆದು ರಾಜ್ಯ ಸರ್ಕಾರವು ಪ್ರಸ್ತುತ ಶೈಕ್ಷಣಿಕ ವರ್ಷಕ್ಕೆ 4138 ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ಪರವಾನಗಿ ನೀಡಿದ್ದು ಖಂಡನೀಯವಾಗಿದೆ. ಇದರಿಂದ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಹೊಡೆತ ಬೀಳಲಿದೆ ಎಂದು ಕನ್ನಡ ಮಿತ್ರ ಕೂಟ ರಾಯಚೂರು ವತಿಯಿಂದ ಅಸಮಾಧಾನ ವ್ಯಕ್ತಪಡಿಸಿದರು. ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಕೂಡಲೇ ಈ ಒಂದು ಅನುಮತಿಯನ್ನು ತೆಗೆದುಕೊಳ್ಳಬೇಕು ಎಂದು ಒತ್ತಾಯಿಸಿದರು. ಕರ್ನಾಟಕ ಸರ್ಕಾರದ ವತಿಯಿಂದ ತಾವುಗಳು ಈ ವರ್ಷದಿಂದ 4138 ಆಂಗ್ಲ ಮಾಧ್ಯಮ ಶಾಲೆಗಳನ್ನು ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ತೆರೆಯಲು ಅವಕಾಶ ನೀಡಿರುವುದು ಖಂಡನೀಯವಾಗಿದೆ. ಇದರಿಂದ ಕನ್ನಡ ಮಾಧ್ಯಮ ಶಿಕ್ಷಣದ ಬುಡಕ್ಕೆ ಕೊಡಲು ಪೆಟ್ಟು ಬಿದ್ದಂತಾಗಿದೆ. ಈಗ ಕರ್ನಾಟಕದಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳು ಉಳಿದಿರುವುದೇ ನಮ್ಮ ರಾಜ್ಯ ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ. ಹೀಗಾಗಿ ರಾಜ್ಯದ ಬಹುತೇಕ ಖಾಸಗಿ ಶಾಲೆಗಳು ಇಂಗ್ಲಿಷ್ ಮಾಧ್ಯಮ ಶಾಲೆಗಳನ್ನೇ ನಡೆಸುತ್ತಿವೆ. ರಾಜ್ಯದಲ್ಲಿ ಅನೇಕ ಖಾಸಗಿ ಇಂಗ್ಲಿಷ್ ಮಾಧ್ಯಮ ಶಾಲೆಗಳು ಇರುವಾಗ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಇಂಗ್ಲಿಷ್ ಮಾಧ್ಯಮ ಶಾಲೆ ತೆರೆಯಲು ಅವಕಾಶ ನೀಡಿದ್ದಾರೆ. ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಉಳಿಗಾಲವಿಲ್ಲದಂತೆ ಆಗುತ್ತದೆ. ರಾಜ್ಯದಲ್ಲಿ ದ್ವಿಭಾಷತಿ ಜಾಲ ಇದ್ದು ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಇಂಗ್ಲಿಷ್ ಭಾಷೆಯು ಒಂದು ಇದ್ದು ಇಲ್ಲೂ ಆಂಗ್ಲ ಮಾಧ್ಯಮ ಶಾಲೆಗೆ ಅನುಮತಿ ನೀಡಿರುವುದು ಸರಿಯಲ್ಲ. 4138 ಶಾಲೆಗಳು ಬೃಹತ್ತಾಗಿ ಅನುಮತಿ ನೀಡಿರುವುದು ಕನ್ನಡ ಮಾಧ್ಯಮ ಶಿಕ್ಷಣಕ್ಕೆ ಕೊಡಲು ಪೆಟ್ಟು ನೀಡಿದಂತಾಗಿದೆ. ಕನ್ನಡ ಶಿಕ್ಷಣವೇ ಹೋದ ಮೇಲೆ ಕನ್ನಡ ಭಾಷೆಯು ಕೂಡ ಕ್ರಮೇಣ ನಶಿಸಿ ಹೋಗುವುದರಲ್ಲಿ ಸಂದೇಹವಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಕೂಡಲೇ ಪರವಾನಗಿ ನೀಡಿರುವ ಶಾಲೆಗಳ ಅನುಮತಿಯನ್ನು ಹಿಂಪಡೆಯಬೇಕು ಎಂದು ಒತ್ತಾಯಿಸಿದರು. ರಾಜ್ಯ ಸರ್ಕಾರ 4134 ಆಂಗ್ಲ ಮಾಧ್ಯಮ ಶಾಲೆಗಳನ್ನು ಅದು ಈ ಸರ್ಕಾರಿ ಶಾಲೆಗಳಲ್ಲಿ ತೆರಲಿಕ್ಕೆ ಹೋಗ್ತಾ ಇದೆ. ಯಾರಿಗೆ ಬೇಕು ಆಂಗ್ಲ ಮಾಧ್ಯಮ ಶಾಲೆ? ನೀವೇನಾದರೂ ಈ ರೀತಿ ಆಂಗ್ಲ ಮಾಧ್ಯಮ ಶಾಲೆಗಳನ್ನು ತೆಗೆದರೆ ನಮ್ಮ ಕನ್ನಡ ಭಾಷೆಯ ಪರಿಸ್ಥಿತಿ ಅಯೋಮಯ, ಅದರ ಅಧೋಗತಿ ಅಂತಕ್ಕಂಥದ್ದನ್ನು ಸರ್ವನಾಶ ಕನ್ನಡ ಭಾಷೆಯನ್ನು ಮಾಡಕ್ಕೆ ಹೊರಟಿದ್ದೀರಾ. ಎಲ್ಲರ ಪೋಷಕರ ಆಸೆಯ ಮೇಲೆಗೆ, ಪೋಷಕರ ಒಂದು ಬೇಡಿಕೆ ಮೇಲೆಗೆ ನಾವು ಆಂಗ್ಲ ಮಾಧ್ಯಮ ಶಾಲೆಯನ್ನು ಕನ್ನಡ ಒಂದು ಸರ್ಕಾರಿ ಶಾಲೆಯಲ್ಲಿ ನಾವು ಇರಿತಾ ಇದ್ದೀವಿ ಅಂತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳ ತೀರ್ಮಾನ ಕೂಡ ಇದು ಕನ್ನಡ ಭಾಷೆಗೆ ವಿರೋಧವಾಗಿದೆ. ನೋಡಿ, ಪೋಷಕರಿಗೆ ಸಮಜಾಯಿಸಿ ಕೊಡಿ. ನೀವು ಇವತ್ತಿಗೂ ಒಂದು ಕಾನೂನನ್ನು ರೂಪಿಸಿ ಯಾರು ಕನ್ನಡ ಸಂಪೂರ್ಣ ಭಾಷೆಯಲ್ಲಿ ಉತ್ತೀರ್ಣರಾಗ್ತಾರೋ ಅವ್ರಿಗೇ ಸರ್ಕಾರಿ ಹುದ್ದೆ ಕೊಡಲಾಗುತ್ತೆ. ಅಂದರೆ ಕನ್ನಡ ಭಾಷೆ ಉಳಿತದೆ, ಇಲ್ಲ ಅಂದರೆ ಕನ್ನಡ ಭಾಷೆ ಉಳಿಯೋದಿಲ್ಲ. ಈಗಲೇ ಕನ್ನಡ ಭಾಷೆಯ ಪರಿಸ್ಥಿತಿ ಭಾಳ ಕೆಟ್ಟದಾಗಿದೆ. ಹಾಗಾಗಿ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಸಾರ್ವಭೌಮ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಪತ್ರವನ್ನು ಕನ್ನಡ ಕ್ರಿಯಾ ಸಮಿತಿ ಹಾಗೂ ಕನ್ನಡ ಮಿತ್ರಕೂಟ ನೇತೃತ್ವದಲ್ಲಿ ನಾವಿವತ್ತು ಪ್ರತಿಭಟಿಸಿ ಇವತ್ತು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ದಯವಿಟ್ಟು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಗಮನ ಹರಿಸಿ ಇವತ್ತು ಆಂಗ್ಲ ಭಾಷೆ ಶಾಲೆಗಳನ್ನು ನಮ್ಮ ಭಾಗಕ್ಕೆ ಬೇಡ ಅಂತಕ್ಕಂಥ ಯಾರ್ಯಾರು ನೀವು ಆಂಗ್ಲ ಭಾಷೆಗಳಿಗೆ ಮೊದಲು ಕನ್ನಡಕ್ಕೆ ಆದ್ಯತೆ ಕೊಡಿ, ಕನ್ನಡನ ಉಳಿಸೋ ನಿಟ್ಟಿನಲ್ಲಿ ನೀವು ಆಲೋಚಿಸಿ ಅಂತಕ್ಕಂಥದ್ದನ್ನು ಇವತ್ತು ಭಾಳ ಉಗ್ರವಾಗಿ ನಾವು ಇವತ್ತು ಖಂಡಿಸ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಬೇಡಿಕೆಯನ್ನು ಈಡೇರಬೇಕು, ಇಲ್ಲಾಂದರೆ ರಾಜ್ಯದಂತ ನಾವು ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಡೆಸಿಕೊಡ್ಬೇಕಾದ್ರೆ ಹಾಗೂ ಎಲ್ಲ ಕಾರ್ಯಕ್ರಮ ಅನುಷ್ಠಾನ ಅಧಿಕಾರಿಗಳು ಸಹ ಈ ಒಂದು ಜಾಥಾಕ್ಕೆ ಚಾಲನೆ ನೀಡುವುದು ನಡೆಸಿಕೊಡ್ಬೇಕು. ನಗರದಲ್ಲಿ ವಿಶ್ವ ಜನಸಂಖ್ಯೆ ದಿನಾಚರಣೆ ಅಂಗವಾಗಿ ಇಂದು ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ, ರಿಮ್ಸ್ ಬೋಧಕ ಆಸ್ಪತ್ರೆ ಮತ್ತು SKES ಪ್ಯಾರಾಮೆಡಿಕಲ್ ಕಾಲೇಜ್ ಸಂಯುಕ್ತ ಆಶ್ರಯದಲ್ಲಿ ಜಾಥಾಕ್ಕೆ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಅಧಿಕಾರಿ ಸುರೇಂದ್ರ ಬಾಬು ಚಾಲನೆ ನೀಡಿ ಮಾತನಾಡಿದರು. ಮಹಿಳೆ ದೈಹಿಕ ಮಾನಸಿಕ ಆರೋಗ್ಯ ಸ್ಥಿತಿ, ತಾಯಿತನಕ್ಕೆ ಸರಿಯಾದ ವಯಸ್ಸಿನ ಬಗ್ಗೆ ಮಾತನಾಡಿದರು. ಹರಿಹರಿಯದ ಸಮಯದಲ್ಲಿ ವಿವಾಹ ಮಾಡಿರುವುದರಿಂದ ಆಗುವ ತೊಂದರೆಗಳನ್ನು ತಪ್ಪಿಸಲು ಮುಂದಾಗಬೇಕಾಗಿದೆ. ವರ್ಷಕ್ಕೆ 40,000 ಮಂದಿ ಗರ್ಭಿಣಿಯರು, ಜನಸಂಖ್ಯೆ ನಿಯಂತ್ರಣಕ್ಕೆ ಕುಟುಂಬ ನಿಯಂತ್ರಣ ಆಪರೇಷನ್ ಮಾಡಿಸಿಕೊಳ್ಳಲು ಅವಕಾಶವಿದೆ ಎಂದರು. ಭಾರತದ ಜನಸಂಖ್ಯೆ ದಿನೇ ಬೆಳೆಯುತ್ತಿದೆ. ಈ ಸಂದರ್ಭದಲ್ಲಿ ಜನಸಂಖ್ಯೆ ನಿಯಂತ್ರಣ ಮಾಡಲು ಅವಕಾಶ ಮಾಡಿಕೊಡುತ್ತದೆ ಎಂದು ವಿವರಿಸಿದರು. ಜಾಥಾದಲ್ಲಿ ರಿಮ್ಸ್ ನಿರ್ದೇಶಕ ರಮೇಶ್ ಶಸ್ತ್ರಚಿಕಿತ್ಸಕರು, ವಿಜಯ್ ಶಂಕರ್ ಅಧಿಕಾರಿ, ಚಂದ್ರಶೇಖರ್ ವೈದ್ಯಾಧಿಕಾರಿ, ಡಾಕ್ಟರ್ ಗಣೇಶ್ ತಾಲೂಕಿನ ಕ್ಷೇತ್ರ ಶಿಕ್ಷಣ ಅಧಿಕಾರಿ, ಈರಣ್ಣ ಕೊಸಗಿ, ನಂದಿತಾ, ಪ್ರಜ್ವಲ್ ಕುಮಾರ್,
ಕೀರ್ತಿರಾವ್, ಸರೋಜಾ ಭಾಗವಹಿಸಿದ್ದರು. ಆರೋಗ್ಯವಂತ ಮಗು ದೇಶಕ್ಕೆ ಸಂಪತ್ತು. ಶಿಕ್ಷಣ ಮೊದಲು ನಂತರ, ಶಿಕ್ಷಣ ಮೊದಲು ಮದುವೆ ನಂತರ, ಶಿಕ್ಷಣ ಮೊದಲು, ಶಿಕ್ಷಣ ಮೊದಲು, ಶಿಕ್ಷಣ ಮೊದಲು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕುಟುಂಬ ಕಲ್ಯಾಣ ವಿಭಾಗದಿಂದ ಆಯೋಜಿಸಿದಂಥ ಅವೇರ್ನೆಸ್ ಜಾಥಾದಲ್ಲಿ ಪಾಲ್ಗೊಂಡಂಥ ಡಿಸ್ಟ್ರಿಕ್ಟ್ ಸರ್ಜನ್ ಅವರೇ, ಎಲ್ಲ ನನ್ನ ಕಾರ್ಯಕ್ರಮ ಅನುಷ್ಠಾನಾಧಿಕಾರಿಗಳೇ, ತಾಲೂಕು ಆರೋಗ್ಯಾಧಿಕಾರಿಗಳೇ ಮತ್ತು ಎಲ್ಲ ಇಲಾಖೆಯ ಸಮಸ್ತ ಇಲಾಖೆಯ ನೌಕರ ಬಾಂಧವರೇ ಮತ್ತು ಪೊಲೀಸ್ ಇಲಾಖೆಯವರೇ, ಮಾಧ್ಯಮ ಮಿತ್ರರೇ, ತಮಗೆಲ್ಲ ಗೊತ್ತಿದ್ದಂಗೆ ಜನಸಂಖ್ಯೆ ಒಂದು ಸ್ಫೋಟ ಅಂತ ಕೇಳಿರಬೇಕು, ಜನಸಂಖ್ಯೆ ಒಂದು ನಿಯಂತ್ರಣ ಬಗ್ಗೆ ಕೇಳಿರಬೇಕು. ಮುಖ್ಯವಾಗಿ ಜನಸಂಖ್ಯೆ ಇವತ್ತು ಯಾಕೆ ನಾವು ಆಚರಣೆ ಮಾಡ್ತೀವಿ ಅಂದರೆ, ಜನಸಂಖ್ಯೆ ಹೆಚ್ಚಾಗೋದ್ರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ, ಜನಸಂಖ್ಯೆಯನ್ನು ಯಾವ ರೀತಿಯಾಗಿ ನಾವು ನಿಯಂತ್ರಣ ಮಾಡಬೇಕು, ಜನಸಂಖ್ಯೆಯಿಂದ ಆಗ್ತಕ್ಕಂಥ ಜಾಸ್ತಿ ಆದಮೇಲೆ ಆಗ್ತಕ್ಕಂಥ ಸಮಸ್ಯೆಗಳೇನು, ಮತ್ತು ಏನು ತಾಯಂದಿರು ಇವತ್ತು ಏನು ಘೋಷಣೆ ಆದಂದರೆ ಸರಿಯಾದ ವಯಸ್ಸಿನಲ್ಲಿ ಸರಿಯಾದ ದೈಹಿಕ ಸಾಮರ್ಥ್ಯ ಇದ್ದಾಗ ಮತ್ತು ಸರಿಯಾದ ಹಂತದಲ್ಲಿ ಮಹಿಳೆಯರು ಅಥವಾ ಮಕ್ಕಳನ್ನು ಪಡೆಯಬೇಕು ಅನ್ನೋ ಒಂದು ಘೋಷದೊಂದಿಗೆ ಇವತ್ತು ನಾವು ಈ ವರ್ಷ ಚಾಲನೆ ಕೊಡ್ತಾ ಇದ್ದೀವಿ. ಮುಖ್ಯವಾಗಿ ನಮ್ಮ ರಾಯಚೂರು ಜಿಲ್ಲೆ ನಿಮ್ಗೆ ಗೊತ್ತಿದ್ದಂಗೆ ಭಾಳಷ್ಟು ಇದು ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ, ಫಲವತ್ತತೆ ರೇಟ್ ಜಾಸ್ತಿ ಇರೋದ್ರಿಂದ ಕನಿಷ್ಠ ವರ್ಷಕ್ಕೆ 40,000 ಅಷ್ಟು ಪ್ರೆಗ್ನೆನ್ಸಿಗಳು ಅಥವಾ ಡೆಲಿವರೀಸ್ ಆಗ್ತವೆ. ಅದನ್ನು ಕಡಿಮೆ ಮಾಡ್ಕೊತ ಹೋಗಬೇಕಾಗಿದೆ. ಸೊ ಅದಕ್ಕೆ ಮುಖ್ಯವಾಗಿ ಫ್ಯಾಮಿಲಿ ಪ್ಲ್ಯಾನಿಂಗ್ ಅಂದರೆ ಕುಟುಂಬ ಒಂದು ಏನು ಕಲ್ಯಾಣದ ಬಗ್ಗೆ ಅಥವಾ ಅದರ ಬಗ್ಗೆ ಸಂತಾನೋತ್ಪತ್ತಿ ದರ ಕಡಿಮೆ ಮಾಡಬೇಕಾದ್ರೆ ಮುಖ್ಯವಾಗಿ ಬರೀ ಪರ್ಮನೆಂಟ್ ಮೆಥಡ್ಸ್ಗಿಂತ ಅಂತರವಾದ ಹೆರಿಗೆಗಳನ್ನು ನಾವು ಅಳವಡಿಸಬೇಕಾಗ್ತದೆ. ವಿಶೇಷವಾಗಿ ಏನಂತಾರೆ ಇದು ಸ್ಪೇಸಿಂಗ್ ಮೆಥಡ್ಸ್ ಅಂತ ಹೇಳ್ತೀವಿ. ಇದು ಅದರಲ್ಲಿ ಇರ್ತಕ್ಕಂಥ ಸ್ಪೇಸಿಂಗ್ ಮೆಥಡಲ್ಲಿ ಕಾಪಾಡಿ ಇರ್ಬೋದು. ಈಗ ಅಂತರ ಇಂಜೆಕ್ಷನ್ಸ್ ಅಂತ ಬಂದಿದ್ದಾವೆ. ಕನಿಷ್ಠ 3 ವರ್ಷ ಮಹಿಳೆಯರು ಗ್ಯಾಪ್ ಇಟ್ಟರೆ ಏನಾಗುತ್ತೆ, ಆ 3 ವರ್ಷ ಮಗುಗೂ ದೊಡ್ಡದಾಗಿ ತಾನು ಆಡೋಕ್ಕೆ ಹೋಗ್ತದೆ ಮತ್ತು ತಾಯಿ ಕೂಡ ದೈಹಿಕವಾಗಿ ಚೆನ್ನಾಗಿ ಮತ್ತೆ ಒಂದು ಮಗುವನ್ನು ಪಡೆಯುವಂಥ ಪರಿಸ್ಥಿತಿ, ಆಕೆಗೆ ಆ ದೈಹಿಕದಲ್ಲಿ ಸಾಮರ್ಥ್ಯ ಬರುತ್ತೆ, ಇನ್ನೊಂದು ಡೆಲಿವರಿ ಒಂದು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಅಥವಾ ಏನು ಅದರ ಶಕ್ತಿ ಕೊಡೋಕ್ಕಾಗುತ್ತೆ. ಆದರೆ 1 ವರ್ಷ ಬಿಟ್ಟು 1 ವರ್ಷ ಆದರೆ ಅಲ್ಲಿ ಏನಾಗುತ್ತೆ, ತಾಯಿಗೂ ತೊಂದರೆಗಳಾಗುತ್ತೆ, ಮಗು ಹುಟ್ಟುವ ಮಗು ಕೂಡ ಕಡಿಮೆ ತೂಕ ಮಗು ಹುಟ್ಟೋದ್ರಿಂದ ಮತ್ತು ತಾಯಿಗೂ ತೊಂದರೆ, ಮಗುಗೂ ತೊಂದರೆ. ಅದಕ್ಕೆ ಕನಿಷ್ಠ 3 ವರ್ಷ, ಅದಕ್ಕಿಂತ ಜಾಸ್ತಿ ಇದ್ರೂ ಇದಿಲ್ಲ. ಹಾಗಾಗಿ ಆ 3 ವರ್ಷದಲ್ಲಿ ಯಾರು ಮಹಿಳೆಯರು ಗರ್ಭ ಹೊಂದಿಲ್ಲ ಆವಾಗ ಆ ಪೀರಿಯಡಲ್ಲಿ 3 ವರ್ಷದಲ್ಲಿ ಜನಸಂಖ್ಯೆನೇ ಕಡಿಮೆ ಆಗುತ್ತೆ. ಜೊತೆಗೆ ನಾವು ಈ ಕಮ್ಯುನಿಟಿನ ಸ್ಟೆಬಿಲೈಸ್ ಮಾಡ್ಬೋದು. ಸೊ ಮುಖ್ಯವಾಗಿ ಎಲ್ಲ ನಮ್ಮ ಇವತ್ತು ನಡೆದಂಥ ನಮ್ಮ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು, ಸಾರ್ವಜನಿಕರು, ಇದರಲ್ಲಿ ವಿಶೇಷವಾಗಿ ಇವತ್ತು ನಮ್ಮದು ಭಾರತ ದೇಶ ನಿಮ್ಗೆ ಗೊತ್ತಿರುವ ಚೈನಾದ ಹಿಂದಕ್ಕೆ ಆಲ್ಮೋಸ್ಟ್ ನಾವು 140 ಕೋಟಿ ದಾಟಿಬಿಟ್ಟಿದ್ದೀವಿ ನಾವು. ಸೊ ನಾವೇ ಫಸ್ಟ್ ಇದ್ದೀವಿ ಈಗೆಲ್ಲ. ಸೊ ಆ ಪಾಪ್ಯುಲೇಷನ್ಗೆ ತಕ್ಕಂತೆ ಇದಕ್ಕೆ ಬೇಕಾದಂಥ ಏನು ಸಂಪನ್ಮೂಲಗಳು ಕೊರತೆ ಇರೋದ್ರಿಂದ ಇವತ್ತು ಜಾಸ್ತಿ ಜನ ನಿರೋಧಕರಿದ್ದಾರೆ. ಕೆಲವರಿಗೆ ಇದು ಇಲ್ಲ, ಯಾವುದು ಕೆಲಸಗಳಿಲ್ಲ. ಈಗಿಂದ ಇದರಿಂದ ಭಾಳಷ್ಟು ಸಮಸ್ಯೆಗಳಾಗುತ್ತೆ. ಇದರಲ್ಲಿ ಜೊತೆಗೆ ಎಕನಾಮಿಕ್ ಸಮಸ್ಯೆಗಳಾಗುತ್ತೆ, ಸೋಷಿಯಲ್ ಸಮಸ್ಯೆಗಳಾಗುತ್ತೆ, ಬೇರೆ ಬೇರೆ ಸಮಸ್ಯೆಗಳಾಗೋದ್ರಿಂದ ನಾವು ಜನಸಂಖ್ಯೆ ನಿಯಂತ್ರಣ ಮಾಡೋದು ಭಾಳ ಒಂದು ಮುಖ್ಯವಾದ ಉದ್ದೇಶ ಆಗಿದೆ. ಅದಕ್ಕೆ ಎಲ್ಲರೂ ಆರೋಗ್ಯ ಇಲಾಖೆ ಒಂದೇ ಆಗ್ತಾ ಇಲ್ಲ. ಕೇವಲ ಈಗ ಹೆಣ್ಮಕ್ಳಿಗಷ್ಟೇ ನಾವು ಪರ್ಮನೆಂಟ್ ಮೆಥಡ್
ಏನು ಆಪರೇಷನ್ ಲೆಪ್ರೋಸ್ಕೋಪಿಕ್ ಆಪರೇಷನ್ ಮಾಡಿದ್ರೆ ಸಾಕು ಅಂತಲ್ಲ. ಇವನ್ ಗಂಡು ಮಕ್ಳಿಗೆ ಕೂಡ ಇವು ಆಪರೇಷನ್ ಬರ್ತವೆ, ವ್ಯಾಸೆಕ್ಟಮಿ ಅಂತೇಳಿ. ಅದು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಭಾಳಷ್ಟು ಜನ ಗಂಡು ಮಕ್ಳು ಮುಂದೆ ಬರ್ತಾ ಇಲ್ಲ. ಸೊ ಅದು ಭಾಳ ಸಿಂಪಲ್ ಒಂದು ಸರ್ಜರಿ ಇರೋದರಿಂದ ಅದು ಹಾಸ್ಪಿಟ್ಲಲ್ಲಿ ಆಪರೇಷನ್ಗೆ 2 ತಾಸಲ್ಲಿ ಮನೆಗೆ ಹೋಗಿ ಮತ್ತೆ ಅವರು ದೈನಂದಿನ ಚಟುವಟಿಕೆ ಮಾಡ್ಬೋದು. ಬಟ್ ಆದರೆ ಇಲ್ಲಿ ಭಾಳಷ್ಟು ನಾವು ಹೆಣ್ಮಕ್ಳಿಗೆ ಒತ್ತು ಕೊಡೋದ್ರಿಂದ ಜಾಸ್ತಿ ಮುಂದಿನ ದಿನಗಳಲ್ಲಿ ಗಂಡು ಮಕ್ಕಳು ಕೂಡ ವ್ಯಾಸೆಕ್ಟಮಿ ಅಂತ ಆಪರೇಷನ್ ಮಾಡಿಸ್ಕೋಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಎಲ್ಲರೂ ಇವತ್ತು ರಾಯಚೂರಾಗಲಿ ಎಲ್ಲಾದರೂ ನಮ್ಮ ದೇಶದಲ್ಲಿ ಜನಸಂಖ್ಯೆ ಕಡಿಮೆ ಮಾಡಬೇಕಾದ್ರೆ ಸ್ಪೇಸಿಂಗ್ ಮೆಥಡ್ ಜೊತೆಗೆ ಯಾರು ಸಾಕಾಗಿರ್ತದ ಮಕ್ಕಳು ಅವ್ರಿಗೆ ಪರ್ಮನೆಂಟ್ ಮೆಥಡ್ ಮಾಡಿದ್ರೆ ಖಂಡಿತವಾಗಿ ನಾವು ಜನಸಂಖ್ಯೆ ನಿಯಂತ್ರಣ ಮಾಡ್ಬೋದು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಕಾಂಗ್ರೆಸ್ ಪಕ್ಷದ ಮುಖಂಡರು ಮಾದಿಗ ಸಮಾಜಕ್ಕೆ ದ್ರೋಹವೆಸಗಿದ್ದಾರೆ ಎಂದು ಮಾದಿಗ ಮೀಸಲಾತಿ ಐಕ್ಯ ಹೋರಾಟ ಸಮಿತಿ ಮುಖಂಡ ಎಂ ವಿರೂಪಾಕ್ಷಿ ಆರೋಪ ಮಾಡಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ನಮ್ಮ ಜನಾಂಗದ ಮಹಾಪೌರರಾಗಿದ್ದ ನರಸಮ್ಮ ನರಸಿಂಹಲು ಮಾಡಿಗೇರಿ ಅವರ ಮೇಲೆ ಒತ್ತಡ ಹಾಕಿ ರಜೆ ಮೇಲೆಯೇ ತೆರಳುವಂತೆ ಮಾಡಿ ಅಲ್ಪಸಂಖ್ಯಾತ ಸಮುದಾಯದ ಸಜಿದ್ ಸಮೀರ್ ಅವರು ಮಹಾಪೌರರಾಗಿ ಪ್ರಭಾವ ವಹಿಸಿಕೊಳ್ಳುವಂತೆ ಸಚಿವರು ಮುಖಂಡರು ಮಾಡಿದ್ದಾರೆ. ಸಂವಿಧಾನ ಮಾಡಲ್ಪಟ್ಟ ಮೀಸಲಾತಿಯಲ್ಲಿ ಮಹಾಪೌರರಾಗಿದ್ದ ನರಸಮ್ಮ ಅವರ ಅಧಿಕಾರ ಅವಧಿಯನ್ನು ತಮ್ಮ ಪ್ರಭಾವದಿಂದ ಮೊಟಕುಗೊಳಿಸುವುದನ್ನು ನೋಡಿದ್ದಾರೆ. ನಾವು ಯಾವ ಪ್ರಜಾಪ್ರಭುತ್ವ ರಾಜ್ಯದಲ್ಲಿದ್ದೀರಾ ಎಂದು ಅನುಮಾನ ಮೂಡಿಬರುತ್ತದೆ. ಈ ವಿಚಾರದಲ್ಲಿ ನಮ್ಮ ಸಮಾಜದಿಂದ ಬೆಂಗಳೂರಿಗೆ ನಿಯೋಗವೊಂದನ್ನು ತೆಗೆದುಕೊಂಡು ಹೋಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರನ್ನು ಭೇಟಿ ಮಾಡಿ ಇಲ್ಲಿನ ರಾಜಕೀಯ ಬೆಳವಣಿಗೆ ಕುರಿತು ಅವರ ಗಮನಕ್ಕೆ ತರುತ್ತೇವೆ. ಮತ್ತೆ ನರಸಮ್ಮ ಮಾಡಿಗೇರಿ ಅವರನ್ನೇ ಮುಂದುವರಿಸುವಂತೆ ಕೇಳುತ್ತೇವೆ. ನಮ್ಮ ಬೇಡಿಕೆಗೆ ಸಕಾರಾತ್ಮಕ ಸ್ಪಂದನೆ ಸಿಗುತ್ತದೆ ಎನ್ನುವ ನಂಬಿಕೆ ಹೊಂದಿದ್ದೇವೆ. ಆದರೆ ಬೇಡಿಕೆಗೆ ಸ್ಪಂದನೆ ಸಿಗದಿದ್ದರೆ ನಮ್ಮ ಸಮಾಜದಿಂದ ಬೃಹತ್ ಹೋರಾಟ ರೂಪಿಸುತ್ತೇವೆ ಎಂದರು. ಇಂತಹ ಬೆಳವಣಿಗೆ ಮೊದಲೇನಲ್ಲ. 2013ರಲ್ಲಿಯೂ ಕೂಡ ಇದೇ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಗದ್ದೂರಿನಲ್ಲಿ ಎಸ್ಸಿ ಸಮುದಾಯ ಅಧ್ಯಕ್ಷ ಗಾದೆಗೆ ಏರದಂತೆ ನೋಡಿಕೊಳ್ಳಲಾಯಿತು. ಈಗ ಅಂತಹದೇ ಪರಿಸ್ಥಿತಿ ನಗರಕ್ಕೆ ಕಾಲಿಟ್ಟಿದ್ದು, ಕಾಂಗ್ರೆಸ್ ಪಕ್ಷದಲ್ಲಿನ ಮಾದಿಗ ಸಮಾಜದವರೆಲ್ಲ ಮಾನ ಮರೆದೇ ಇದ್ದರೆ ಪಕ್ಷ ಬಿಟ್ಟು ಹೊರಬನ್ನಿ ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ನರಸಪ್ಪ ಆಶಪುರ, ಎಸ್ ರಾಜು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವಿನಾಕಾರಣ ಅನಾರೋಗ್ಯದ ಮೇಲೆ ಬೇರೆಯವರಿಗೆ ಅಧಿಕಾರ ಹಸ್ತಾಂತರ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಇಡೀ ನಮ್ಮ ಸಮಾಜಕ್ಕೆ ಮಾಡಿರ್ತಕ್ಕಂಥದ್ದು ಮಹಾ ದ್ರೋಹ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತೇಳಿದ್ರೆ ನಮಗೆ ನಾವು ಎಲ್ಲಿ ಯಾವ ವ್ಯವಸ್ಥೆಯಲ್ಲಿದ್ದೀವಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿರುವ ಫ್ಯೂಡಲ್ ವ್ಯವಸ್ಥೆಯಲ್ಲಿರುವ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜರಿಂದ ಆಯ್ಕೆಯಾಗಿರ್ತಕ್ಕಂಥದ್ದು ರಾಜ್ಯಾಂಗದ ಹಿನ್ನೆಲೆಯಲ್ಲಿ ಚುನಾವಣಾ ಆಯುಕ್ತರು, ಜಿಲ್ಲಾಧಿಕಾರಿಗಳು ರಿಸರ್ವೇಷನ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಈ ಮಾಡಿರ್ತಕ್ಕಂಥ ಇದನ್ನ ಕಾಂಗ್ರೆಸ್ ಪಕ್ಷದ ಮಂತ್ರಿಗಳು, ಕಾಂಗ್ರೆಸ್ ಪಕ್ಷದ ಮುಖಂಡರು ನಮ್ಮ ಸಮಾಜಕ್ಕೆ ಮಾಡಿರ್ತಕ್ಕಂಥದ್ದು ಮಹಾ ದ್ರೋಹ ಅಂತ ಹೇಳ್ಕೊಳ್ತಾರೆ. ಜೊತೆಯಲ್ಲಿ 2013ರಲ್ಲಿ ಕೂಡ ಇದೇ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು. 2013ರಲ್ಲಿ SC ಅಂತೇಳಿ ಅನೌನ್ಸ್ ಆಯಿತು, ಪತ್ರಿಕೆಗಳಲ್ಲಿ ಬಂತು, ಮಾಧ್ಯಮಗಳಲ್ಲಿ ಬಂತು. ಮಾರನೇ ದಿನವೇ ST ಮಹಿಳೆ ಅಂತೇಳಿ ಬಂತು. ಆ ಸಂದರ್ಭದಲ್ಲಿ ಏನಾಗಿದ್ರು ಕೂಡ ನಮ್ಮ ಹಿರಿಯ ಮುಖಂಡ ಜಯಣ್ಣ ಆಗ್ಬೋದಾಗಿತ್ತು. ಅವತ್ತು ಕೂಡ ತಪ್ಪಿಸಿದ್ರು. ಇದು ಯಾಕೆ ನಾನು ಈ ಮಾದಿಗ ಜನಾಂಗ ದಯವಿಟ್ಟು ಎಚ್ಚೆತ್ತುಕೊಳ್ಬೇಕು. ಅಲ್ಲಿರ್ತಕ್ಕಂಥ ಮಾದಿಗ ಸಮಾಜದ ಮುಖಂಡರು ನಿಮಗೆ ಏನಾದರೂ ಕೂಡ ಮಾನ, ಮರ್ಯಾದೆ, ಗೌರವ, ಘನತೆ ಇದ್ರೆ ಕೂಡಲೇ ಕಾಂಗ್ರೆಸ್ ಪಕ್ಷವನ್ನು ತ್ಯಜಿಸಿ ಹೊರಗಡೆ ಬರ್ಬೇಕಂತಕ್ಕಂಥ ಕರೆಯನ್ನು ನಾನು ಕೊಡ್ತೇನೆ. ಮುಂದಿನ ದಿನಗಳಲ್ಲಿ ಇವತ್ತೇನು ಅಲ್ಪಸಂಖ್ಯಾತರಿಗೆ ಅಧ್ಯಕ್ಷ ಕೊಟ್ಟಿದ್ವಿ, ಇವತ್ತಿನವರ ನಗರಸಭೆ ಹುಟ್ಟಿದಾಗಲೂ ಕೊಟ್ಟಿಲ್ಲ ಅಂತಕ್ಕಂಥ ಮಾತಿನಿಂದ ಬಹಳಷ್ಟು ಜನ ನಾವು ನೋಡಿದ್ವಿ ಪತ್ರಿಕೆಗಳಲ್ಲಿ ಕೂಡ. ಅಲ್ಪಸಂಖ್ಯಾತರಿಗೆ ಏನು ಕೊಟ್ಟಿದ್ರು, ಇವತ್ತು ಚೆಂಬು ಕೊಟ್ಟಿದ್ದಾರೆ ಕಾಂಗ್ರೆಸ್ನವರು. ಒಂದೇ ತಿಂಗಳು ಉಳಿದಿರ್ತಕ್ಕಂಥ ಒಂದು ತಿಂಗಳಲ್ಲಿ 4 ವಾಸೆ ಅಲ್ಪಸಂಖ್ಯಾತರು ಕೂಡ ಮೋಸ ಮಾಡಿ ಅವ್ರ ಕೈಯಾಗಿ ಚೆಂಬು ಕೊಟ್ಟು ನಿಮ್ಗೆ ಅಧ್ಯಕ್ಷ ಮಾಡಿದ್ವಿ ಅಂತೇಳಿ ನಾಳೆ ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಈ ಕಡೆ SCಗೆ ಮಾಡಿದೀವಿ, ಈ ಕಡೆ ಅಲ್ಪಸಂಖ್ಯಾತರಿಗೆ ಮಾಡಿದ್ವಿ ಅಂತಕ್ಕಂಥ ಕ್ಲೇಮ್ ಮಾಡಿಕೊಳ್ಳಿಕ್ಕೆ ಹೋಗ್ತಕ್ಕಂಥ ಕಾಂಗ್ರೆಸ್ಗೆ
ಇವತ್ತು ನಾವು ಹೇಳ್ತೀವಿ ಈ ಕಡೆ ಅಲ್ಪಸಂಖ್ಯಾತರಿಗೂ ಮೋಸ ಮಾಡಿದ್ರಿ, ಈ ಕಡೆ SCಗೆ ನಾವು ಮೋಸ ಮಾಡಿದ್ವಿ. ಇದು ಜಿಲ್ಲೆಯಲ್ಲಿ ನಮ್ಮ ಜನಾಂಗ ಎಜುಕೇಟೆಡ್ ಇರ್ತಕ್ಕಂಥ ಜನಾಂಗ, ಅತಿ ಹೆಚ್ಚಿಗೆ ಎಜುಕೇಟೆಡ್ ಹೋರಾಟದ ಕೇಂದ್ರವಾಗಿರ್ತಕ್ಕಂಥ ರಾಯಚೂರು ಜಿಲ್ಲೆಯಲ್ಲೇ ನಮಗೆ ಈ ರೀತಿ ಅನ್ಯಾಯ ಆಗ್ತಕ್ಕಂಥದ್ದನ್ನ ಮಾದಿಗ ಮೀಸಲಾತಿ ಐಕ್ಯ ಹೋರಾಟ ಸಮಿತಿಯಿಂದ ನಾವು ಉಗ್ರವಾಗಿ ಖಂಡಿಸ್ತೀವಿ. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಜೊತೆಯಲ್ಲಿ ನಾವು ಚರ್ಚೆಗೆ ಬೆಂಗಳೂರು ಕೂಡ ಹೋಗ್ತಾ ಇದ್ವಿ. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸಂಬಂಧಪಟ್ಟಿರ್ತಕ್ಕಂಥ ಮಂತ್ರಿಗಳು ಶರಣ ಪ್ರಕಾಶ್ ಪಾಟೀಲ್ ಆಗಲಿ ಬೋಸರಾಜ್ ಆಗಲಿ, ಬೋಸರಾಜನಿಗೆ ಇವತ್ತು ನೇರವಾಗಿ ಅನ್ಯಾಯ ಮಾಡಿರ್ತಕ್ಕಂಥದ್ದನ್ನ ಸಾರಾ ಸಂಘಟ ಇವತ್ತು ಸಿಟಿಲಿ ಹೇಳ್ತಾ ಇದೆ. ನಾವು ಮುಂದಿನ ದಿನಗಳಲ್ಲಿ ಏನಾದರೂ ಕೂಡ SC ಕಮ್ಯುನಿಟಿಗೆ ಗೌರವ ತಂದು ಕೊಡ್ಬೇಕಂದ್ರೆ ನೀವು ಇಮಿಡಿಯೇಟ್ ಆಗಿ ಏನು ಪ್ರಭಾರಿಯನ್ನು ಕೊಟ್ಟಿದ್ರೆ ಅದನ್ನ ತೆಗೆದಾಕಿ ಮತ್ತೆ ನಮ್ಮವ್ರನ್ನ ಕೂಡಿಸ್ಬೇಕಂತಕ್ಕಂಥ ನಿಮ್ಮ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀವಿ. ಒಂದು ನಿಯೋಗವನ್ನು ಕೂಡ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಜೊತೆಯಲ್ಲಿ ಚರ್ಚೆ ಮಾಡಲಿಕ್ಕೆ ನಾವು ಹೋಗ್ತೀವಿ. ಹೋಗಿ ಸಂವಿಧಾನಬದ್ಧವಾಗಿ ಸಿಕ್ಕಿರ್ತಕ್ಕಂಥ ಅಧಿಕಾರವನ್ನು ಮೊಟಕುಗೊಳಿಸಲಿಕ್ಕೆ ಯಾರು ಮುಂದೆ ಬರಬಾರದು. ಅದು ಯಾವುದೇ ಪಕ್ಷ ಆಗಿರಲಿ, ಆ ಪಕ್ಷದ ವಿರುದ್ಧ, ಆ ಧೋರಣೆ ವಿರುದ್ಧ, ನಮ್ಗೆ ಆಗಿರ್ತಕ್ಕಂಥ ಅನ್ಯಾಯ ವಿರುದ್ಧ ನಾವು ನಿರಂತರವಾದಂತಹ ಹೋರಾಟವನ್ನು ಕೈಗೆತ್ತಿಕೊಳ್ತೀವಿ ಅಂತಕ್ಕಂಥ ಮಾತನ್ನ ತಮ್ಮ ಮೂಲಕ ನಾನು ಹೊಸ ಮನೆ ಪ್ರಕಾಶನ ರಾಯಚೂರು ವತಿಯಿಂದ 2023-24ನೇ ಸಾಲಿನ ಹೊಸ ಮನೆ ಕಾವ್ಯ ಪ್ರಶಸ್ತಿ, 2025ನೇ ಸಾಲಿನ ಮಹಿಳಾ ಹೊಸ ಮನೆ ರಂಗ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಜುಲೈ 13ರಂದು ಬೆಳಗ್ಗೆ 10 ಗಂಟೆಗೆ ಕನ್ನಡ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಹೊಸ ಮನೆ ಪ್ರಕಾಶನ ಅಧ್ಯಕ್ಷರಾದ ಬಶೀರ ಅಹಮದ್ ಹೊಸಮನಿಯವರು ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕನ್ನಡವನ್ನು ಕಟ್ಟುವ ಕಾರ್ಯಭಾಗವಾಗಿ ಪ್ರತಿ ವರ್ಷವೂ ಪ್ರಶಸ್ತಿಯನ್ನು ನೀಡುತ್ತಿದ್ದು, ಪ್ರಥಮ ಪ್ರಶಸ್ತಿಯನ್ನು ಡಾಕ್ಟರ್ ಬಸಮ್ಮ ಹಿರೇಮಠ ರಚಿತ ದಿಗ್ದರ್ಶನ ಕವನ ಸಂಕಲನಕ್ಕೆ, ದ್ವಿತೀಯ ಪ್ರಶಸ್ತಿಯನ್ನು ಅಂಬಮ್ಮ ಪ್ರತಾಪ್ ಸಿಂಗ್ ರಚಿತ ಮೌನದೊಡಲ ಮಾತು ಜಗ್ಗಲ್ ಸಂಕಲನಕ್ಕೆ ನೀಡಿದ್ದು, ಹೊಸಮನಿ ರಂಗ ಪ್ರಶಸ್ತಿಯನ್ನು ರಾಮಣ್ಣ ಮಡ್ಚೆಡ್, ದಿ ಜಲಾಲ್ ಸಾಬ್ ಅಣಿವೀರಯ್ಯ ಸ್ವಾಮಿ, ಪ್ರವೀಣ್ ರೆಡ್ಡಿ ಗುಂಜಳ್ಳಿ, ನಾಗಪ್ಪ ಬಾಳೆ, ಸುಂದರೇಶ್, ವೆಂಕಟೇಶ್ ನರಸಿಂಹಲು, BN ವಾಲ್ಮೀಕಿ, ರಂಗಸಿರಿ ರಂಗಸ್ವಾಮಿ, ಬಸವರಾಜ ರಂಗಭೂಮಿ ಅವರಿಗೆ ನೀಡಿ ಗೌರವಿಸಲಾಗುತ್ತಿತ್ತು. ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡ ಅಭಿಮಾನಿಗಳು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಕೋರಿದರು. ಸಂಪಾದಕರು ಈಶಾನ್ಯ ಟೈಮ್ಸ್ ಕನ್ನಡ ದಿನಪತ್ರಿಕೆ ರಾಯಚೂರು ಇವರು ನಡೆಸಿಕೊಡಲಿದ್ದಾರೆ. ಅಧ್ಯಕ್ಷತೆ ನಾನೇ, ಅಂದರೆ ಶ್ರೀ ಬಶೀರ್ ಅಹಮದ್ ಹೊಸಮನಿ, ಅಧ್ಯಕ್ಷರು ಹೊಸಮನಿ ಪ್ರಕಾಶನ ರಾಯಚೂರು. ಮುಖ್ಯ ಅತಿಥಿಗಳಾಗಿ ಶ್ರೀ DS ಶರಣಬಸವ, CIETU ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ರಾಯಚೂರು ಇವರು ಬರಲಿದ್ದಾರೆ. ಶ್ರೀ ರುದ್ರಯ್ಯ ಗುಡಾರಿ, ಮಾಜಿ ಸಂಘಟನಾ ಕಾರ್ಯದರ್ಶಿ, ಜಿಲ್ಲಾ ಕನ್ನಡ ಕ್ರಿಯಾ ಸಮಿತಿ ರಾಯಚೂರು ಇವರು ಸಹ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಶ್ರೀ K ವೀರೇಶ್, ಮಾಜಿ ಅಧ್ಯಕ್ಷರು, ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಜಿಲ್ಲಾ ಘಟಕ ರಾಯಚೂರು ಅವರು ಬರಲಿದ್ದಾರೆ. ಶ್ರೀ ರಮೇಶ್ ಕೊಟ್ಟಬನಿ, ಮಾಜಿ ಕಾರ್ಯದರ್ಶಿ, ಮಹಾತ್ಮ ಗಾಂಧೀಜಿ ಯುವಕ ಸಂಘ ಮಾಡಗಿರಿ ತಾಲೂಕು ಸೇರುವ ಜಿಲ್ಲಾ ರಾಯಚೂರು ಇವರು ಸಹ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಶ್ರೀ ಚಂದ್ರಶೇಖರ್ ಪಾಟೀಲ್, ಸಂಘಟನಾ ಕಾರ್ಯದರ್ಶಿ, ಕನ್ನಡ ಮಿತ್ರಕೂಟ ರಾಯಚೂರು ಇವರು ಸಹ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಉಪಸ್ಥಿತಿ ಶ್ರೀಮತಿ ಪರ್ವೀನ್ ಬೇಗಂ ಹೊಸಮನಿ, ಉಪಾಧ್ಯಕ್ಷರು ಹೊಸಮನಿ ಪ್ರಕಾಶನ ರಾಯಚೂರು. ಈಗ ಕಾರ್ಯಕ್ರಮಗಳ ವಿವರ. ಹೊಸಮನಿ ಮಹಿಳಾ ಕಾವ್ಯ ಪ್ರಶಸ್ತಿ 2023-24ಕ್ಕೆ ಪ್ರಥಮ ಪ್ರಶಸ್ತಿ ಪುರಸ್ಕೃತರಾಗಿರುವವರು ಶ್ರೀಮತಿ ಡಾಕ್ಟರ್ ಬಸಮ್ಮ ಹಿರೇಮಠ್, ಹಿರಿಯ ಕವಯತ್ರಿ ಮತ್ತು ಶಿಕ್ಷಕಿ, ಸಿಂಧನೂರು. ಇವರ ದಿಗ್ದರ್ಶನ ಕವನ ಸಂಕಲನಕ್ಕೆ ಪ್ರಥಮ ಬಹುಮಾನ ಕೊಡಲಾಗಿದೆ. ದ್ವಿತೀಯ ಪ್ರಶಸ್ತಿ ಹೊಸಮನಿ ಮಹಿಳಾ ಕಾವ್ಯ ಪ್ರಶಸ್ತಿ, ದ್ವಿತೀಯ ಪ್ರಶಸ್ತಿ ಪುರಸ್ಕೃತರು ಶ್ರೀಮತಿ ಅಂಬಮ್ಮ ಪ್ರತಾಪ್ ಸಿಂಗ್, ಕವಯತ್ರಿ, ಮಾನ್ವಿ, ಜಿಲ್ಲಾ ರಾಯಚೂರು. ಇವರ ಮೌನದೊಡಲ ಮಾತು ಗಜಲ್ ಸಂಕಲನಕ್ಕೆ ದ್ವಿತೀಯ ಪ್ರಶಸ್ತಿ ಕೊಡಲಾಗಿದೆ. ಇನ್ನು ಹೊಸಮನಿ ಬಯಲಾಟ ಪ್ರಶಸ್ತಿ, ಹೊಸಮನಿ ರಂಗ ಪ್ರಶಸ್ತಿಯನ್ನ 2025 ಪಡೆದವರು ಈ ರೀತಿ ಇದ್ದಾರೆ. ಶ್ರೀ ರಾಮಣ್ಣ ಮಾಸ್ಟರ್ ಮರ್ಚೇಡ್, ಬಯಲಾಟ ನಟ ನಿರ್ದೇಶಕರು, ಮರ್ಚೇಡ್ ಗ್ರಾಮ, ತಾಲೂಕು ಜಿಲ್ಲಾ ರಾಯಚೂರು ಇವರಿಗೆ ಸಿಗಲಿದೆ. ದಿವಂಗತ ಜಲಾಲ್ ಸಾಬ್, ಬಯಲಾಟ ಕಲಾವಿದರು, ಅಂದ್ರೆ ಸಾರಥಿ ಪಾತ್ರಧಾರಿಗಳು, ಮಾಡಗಿರಿ ತಾಲೂಕು ಸಿರ್ವಾರ್ ಜಿಲ್ಲಾ ರಾಯಚೂರು. ಶ್ರೀ ಅಣಿವೀರಯ್ಯ ಸ್ವಾಮಿ, ರಂಗ ಕಲಾವಿದರು, ಸಂಘಟಕರು, ದೇಸೂರ್ ತಾಲೂಕು ಜಿಲ್ಲಾ ರಾಯಚೂರು.
ಶ್ರೀ ಪ್ರವೀಣ್ ರೆಡ್ಡಿ ಗುಜ್ಜಾಡಿ ರಂಗನಟ ನಿರ್ದೇಶಕ ಸಂಘಟಕ ರಾಯಚೂರು. ಶ್ರೀ ದಿವಂಗತ ನಾಗಪ್ಪ ಬಾಳೆ ರಂಗನಟ ನಿರ್ದೇಶಕ ಮತ್ತು ಬೆಳಕಿನ ತಜ್ಞರು ವಿನ್ಯಾಸಕಾರರು ಶಕ್ತಿನಗರ ರಾಯಚೂರು. ದಿವಂಗತ ಸುಂದರೇಶ್ ಶಾಸ್ತ್ರಿ ಹವ್ಯಾಸಿ ರಂಗನಟ ಪ್ರಸಾದನ ಕಲಾವಿದರು ಶಕ್ತಿನಗರ ರಾಯಚೂರು. ಶ್ರೀ ವೆಂಕಟ ನರಸಿಂಹಲು ರಂಗನಟ ಸಂಘಟಕ ಪ್ರಸಾದನ ಕಲಾವಿದರು ರಾಯಚೂರು ಶಕ್ತಿನಗರ ಅಲ್ಲ ತಪ್ಪಾಗಿದೆ. ಶ್ರೀ ದಿವಂಗತ BN ವಾಲ್ಮೀಕಿ ರಂಗನಟ ನಿರ್ದೇಶಕರು ನಾಟಕ ರಚನೆಕಾರರು ಅಸ್ಕ್ಯಾಳ್ ರಾಯಚೂರು. ಶ್ರೀ ರಂಗಶ್ರೀ ರಂಗಸ್ವಾಮಿ ರಂಗನಟ ಸಂಘಟಕರು ರಾಯಚೂರು. ಶ್ರೀ ಬಸವರಾಜ ರಂಗಭೂಮಿ ರಂಗನಟ ಧ್ವನಿ ಅನುಕರಣೆ ಕಲಾವಿದರು ರಾಯಚೂರು ಮತ್ತು ಡಾಕ್ಟರ್ ರಾಜ್ಕುಮಾರ್ ಸಂಘದ ಅಧ್ಯಕ್ಷರು. ಈ ಕಾರ್ಯಕ್ರಮದ ನಿರೂಪಣೆ ಶ್ರೀಮತಿ ಶಂಶಾದ್ ಬೇಗಂ ಶಿಕ್ಷಕಿ, ಸಲಹೆಗಾರರು ಹೊಸಮನಿ ಪ್ರಕಾಶನ ರಾಯಚೂರು. ಸರ್ವರಿಗೂ ನಾವು ಈ ಕಾರ್ಯಕ್ರಮಕ್ಕೆ ಆದರ ಸ್ವಾಗತ ಹೇಳಿದ್ದೇವೆ. ದಯವಿಟ್ಟು ಈ ಒಂದು ಸದುದ್ದೇಶ ಪಂಚಾಕ್ಷರಿ ಗಾವಾಯಿಗಳ ಸಂಸ್ಥೆ ವತಿಯಿಂದ ಜುಲೈ 13ರಂದು ಬೆಳಗ್ಗೆ 9ಕ್ಕೆ ನಗರದ ಗಣದಿನ್ನಿ ಕಲ್ಯಾಣ ಮಂಟಪದಲ್ಲಿ ಪಂಚಾಕ್ಷರಿ ಗಾವಾಯಿಗಳ ಪುಣ್ಯ ದಿನಾಚರಣೆ ಅಂಗವಾಗಿ 45ನೇ ಸಂಗೀತ ಸಮ್ಮೇಳನ ಆಯೋಜಿಸಲಾಗಿದೆ ಎಂದು ಪಂಚಾಕ್ಷರಿ ಗಾವಾಯಿಗಳ ಸಂಸ್ಥೆಯ ಅಧ್ಯಕ್ಷ ಸುಗರೇಶ್ ಅಸ್ಕಳ್ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಿಲ್ಲಿ ಬೃಹತ್ಮಠ ಶಾಂತಮಲ ಶಿವಾಚಾರ್ಯ, ಸೋಮರಪೇಟೆ ಹಿರೇಮಠದ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ, ಬೂದಿ ಬಸವೇಶ್ವರ ಮಠದ ಬೂದಿ ಬಸವೇಶ್ವರ ಶಿವಾಚಾರ್ಯ ಸಾನ್ನಿಧ್ಯ ವಹಿಸುವವರು ಸಣ್ಣ ನೀರಾವರಿ ಸಚಿವ NS ಬೋಸರಾಜು, ಸಂಸದ G ಕುಮಾರ್ ನಾಯಕ, ಶಾಸಕರಾದ ಶಿವರಾಜ್ ಪಟೇಲ್, ಬಸನ್ನಗೌಡ ದದ್ದಲ್, ಅಖಿಲ ಭಾರತ ವೀರಶೈವ ಮಹಾಸಭಾದ ಜಿಲ್ಲಾ ಘಟಕದ ಅಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಮರ್ಜಾಪುರ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಮಹಂತೇಶ್ ಪಾಟೀಲ್ 100 ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳುವವರು ಎಂದರು. ಬೆಂಗಳೂರಿನ ವಿಶ್ವನಾಥ್ ನಾಕೋಡ್, ವಿಜಯಪುರ ಕೃತಿಕ ಜಂಗಿನಮಠ ಕಾರ್ತಿಕೇಯ, ಪುಣ್ಯಯ್ಯ ನಾಗೇಶ್, ಅಡಂಗವರ್ಕ ಕಲ್ಕತ್ತಾ ಪ್ರಣಮಿತ್ ರಾವ್ ಅವರು ಗಾಯನ ಹಾಗೂ ತಬಲ ಪ್ರಾರಣ್ಯ ನೀಡಲಿದ್ದಾರೆ ಎಂದು ಹೇಳಿದರು. 9 ಗಂಟೆಗೆ ಗಣದಿನ್ನಿ ಕಲ್ಯಾಣ ಮಂಟಪದಲ್ಲಿ 45ನೇ ವರ್ಷದ ಸಂಗೀತ ಸಮ್ಮೇಳನವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ನಿಮಿತ್ತ ಪರಮ ಪೂಜ್ಯರಾದ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು, ಅಭಿನವ ರಾಜೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು, ಬೂದಿ ಬಸವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಅವರ ಸಾನ್ನಿಧ್ಯವನ್ನು ವಹಿಸುತ್ತಾರೆ. ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ NS ಬೋಸರಾಜ್ ಸಾಹೇಬರು, ಸಣ್ಣ ನೀರಾವರಿ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು, ಸನ್ಮಾನ್ಯ ಶ್ರೀ G ಕುಮಾರ್ ನಾಯಕ್ ಲೋಕಸಭಾ ಸದಸ್ಯರು, ಸನ್ಮಾನ್ಯ ಶ್ರೀ ಡಾಕ್ಟರ್ S ಶಿವರಾಜ್ ಪಾಟೀಲ್ ಸಾಹೇಬರು, ರಾಯಚೂರು ನಗರ ಶಾಸಕರು, ಸನ್ಮಾನ್ಯ ಶ್ರೀ ಬಸವಗೌಡ ದದ್ದಲ್ ಶಾಸಕರು ರಾಯಚೂರು ಗ್ರಾಮಾಂತರ, ಸನ್ಮಾನ್ಯ ಶ್ರೀ ಮಿರ್ಜಾಪುರ ಚಂದ್ರಶೇಖರ್ ಪಾಟೀಲ್ ಜಿಲ್ಲಾಧ್ಯಕ್ಷರು ಅಖಿಲ ಭಾರತ ವೀರಶೈವ ಮಹಾಸಭಾ, ಸನ್ಮಾನ್ಯ ಶ್ರೀ ಮಹಂತೇಶ್ ಪಾಟೀಲ್ ಅವರು ಮಾಜಿ ಅಧ್ಯಕ್ಷರು, KOS ಜಿಲ್ಲಾ ಪಂಚಾಯತ್ ಸದಸ್ಯರವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸುತ್ತಾರೆ. ಈ ಸಂದರ್ಭದಲ್ಲಿ ಪರಮ ಪೂಜ್ಯರಾದ ಕಲ್ಲಯ್ಯಾಚಾರ್ಯವರಿಗೆ ತುಲಾಭಾರ ಸೇವೆಯನ್ನು ಶ್ರೀಮತಿ ರಾಜೇಶ್ವರಿ ವೆಂಕಟೇಶ್ ಆಲ್ಕೋಡ್ ಮತ್ತು ಶ್ರೀ ಸಿದ್ದಣ್ಣ ಅದ್ರಿ ಗಲಗಾಂವ್ ಸ್ಮರಣಾರ್ಥ ಅಮರೀಶ್ವರು ಗಲಕರವಾರ ಮತ್ತು CM ಮೂರ್ತಿ ಸ್ಮರಣಾರ್ಥ CM ರಾಘವೇಂದ್ರ ಪರಿವಾರ ಇವರಿಂದ ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಮುಖ್ಯವಾಗಿ ಸಂಗೀತ ಸಮ್ಮೇಳನದಲ್ಲಿ ವರ್ಷ ನಾವು ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಕಲಾವಿದರನ್ನು ಇಲ್ಲಿಗೆ ಕರೆತರ್ತಕ್ಕಂಥ ಒಂದು ಆಹ್ವಾನಿಸಿ ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಡ್ತಕ್ಕಂಥ ಒಂದು ಪರಿಪಾಠವನ್ನು ನಡೆಸಿಕೊಂಡು ಬಂದಿದ್ದೇವೆ. ಇದಕ್ಕಾಗಿ ವಿಶೇಷ ಆಹ್ವಾನಿತ ಕಲಾವಿದರಾಗಿ ಪಂಡಿತ್ ಶ್ರೀ ವಿಶ್ವನಾಥ್ ನಾಕೋಡ್ ಬೆಂಗಳೂರವರು ಗಾಯನ ಮತ್ತು ತಬಲಾ ವಾದ್ಯ ಕಲೆಗಳನ್ನು ಪ್ರಸ್ತುತಪಡಿಸಲಿದ್ದಾರೆ. ಅದೇ ರೀತಿಯಾಗಿ ಪಂಡಿತ್ ಶ್ರೀ ನಾಗೇಶ್ ಅಡಗಾಂವ್ಕರ್ ಪುಣೆಯಿಂದ ಬರ್ತಾ ಇದ್ದಾರೆ, ಹಿಂದೂಸ್ತಾನಿ ಗಾಯನ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ. ಆಮೇಲೆ ಅವರು ಪಂಡಿತ್ ರಶೀದ್ ಖಾನ್ ಅವರ ಶಿಷ್ಯರಾಗಿರ್ತಾರೆ. ಮತ್ತು ಪಂಡಿತ್ ಹರಿಪ್ರಸಾದ್ ಚೌರಸಿಯಾ ಅವರು ಬಾನ್ಸುರಿ ಕಲಾವಿದರು, ಅವರ ಶಿಷ್ಯರಾದಂತಹ ಕುಮಾರಿ ಕೃತಿಕಾ ಜಂಗಿನಮಠ ವಿಜಾಪುರದಿಂದ ಬಂದು ಇಲ್ಲಿ ತಮ್ಮ ಕಾರ್ಯಕ್ರಮವನ್ನು ಬಾನ್ಸುರಿಯಲ್ಲಿ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಕಲ್ಕತ್ತಾದ ಶ್ರೀಮತಿ ಪ್ರಣಮಿತಾ ರಾಯ್ ಅಂತೇಳಿ ಅವರು ಹಿಂದೂಸ್ತಾನಿ ಗಾಯನವನ್ನು ಹೇಳ್ತಾ ಇದ್ದಾರೆ. ಜೊತೆಗೆ
ಕಾರ್ತಿಕೇಯ ಜೈನಿನ ಅವರ ಸಾಕ್ಷಿಯನ್ನು ನೀಡಲು ಆರಂಭಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಬೆಳಗ್ಗೆ 9ಕ್ಕೆ ಶುರುವಾಗಿ ರಾತ್ರಿವರೆಗೆ ನಡೀತಾ ಇರ್ತದೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಉತ್ತಮವಾದಂಥ ಒಂದು ವಿಚಾರವನ್ನು ನೀಡಿ ಸಹಕರಿಸಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿ ಈಗ ಶಾಲಾ ಶಿಕ್ಷಣ ಇಲಾಖೆಯ ಅಪರ ಆಯುಕ್ತರಾಗಿ ವರ್ಗಾವಣೆಯಾದ ರಾಹುಲ್ ತುಮಕರಂ ಪಾಂಡ್ವೆ ಅವರಿಗೆ ಬಿಲ್ಕೋಡ್ಗೆ ಹಾಗೂ ರಾಯಚೂರು ಜಿ ಪಂಗೆ ಮುಖ್ಯ ಕಾರ್ಯನಿರ್ವಾಹಕರಾಗಿ ನಿಯುಕ್ತಿಗೊಂಡ ಈಶ್ವರ್ ಕುಮಾರ್ ಕಂದು ಅವರಿಗೆ ಸ್ವಾಗತ ಕಾರ್ಯಕ್ರಮ ನಗರದ ಜಿಲ್ಲಾ ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಎಂ ಪುಟ್ಟಮಾದಯ್ಯ, ಜಿಲ್ಲಾ ಕೇಂದ್ರದ ನಿರ್ವಹಣೆಯಲ್ಲಿ ಡಿಸಿ, ಎಸ್ಟಿ ಹಾಗೂ ಸಿಇಒ ಈ 3 ಹುದ್ದೆಗಳು ಅತ್ಯಂತ ಪ್ರಮುಖವಾದವು. ಪಾಂಡ್ವೆ ಅವರು ಈ 3 ಪೈಕಿ ಒಂದಾದ ಮುಖ್ಯ ಕಾರ್ಯನಿರ್ವಾಹಕ ಹುದ್ದೆಯನ್ನು ಅತ್ಯಂತ ಸಮರ್ಪಕವಾಗಿ ನಿಭಾಯಿಸಿದರು. ಯಾವುದೇ ಸರ್ಕಾರಿ ಕಾರ್ಯಕ್ರಮದಲ್ಲಿ ಅವರೊಂದಿಗೆ ವೇದಿಕೆ ಹಂಚಿಕೊಳ್ಳುವುದು ನನಗೆ ಗೌರವವಾಗಿತ್ತು. ಸಿಬ್ಬಂದಿಗಳ ಮೇಲಿನ ಕ್ರಮ ಕೈಗೊಳ್ಳುವ ಸಂದರ್ಭದಲ್ಲಿ ಅವರು ನೀಡುತ್ತಿದ್ದ ಸೂಕ್ಷ್ಮ ಸಲಹೆಗಳು ಅಧಿಕಾರಿಗಳು ಹೆಚ್ಚಿನ ಜವಾಬ್ದಾರಿಯಿಂದ ಕೆಲಸ ಮಾಡಲು ಆದಿಯಾಗಿದ್ದವು ಎಂದು ತಿಳಿಸಿದರು. ಅವರ ನಿರ್ವಹಣಾ ಶೈಲಿ ಶಿಸ್ತಿನ ಜೊತೆ ಮನುಷ್ಯತ್ವವನ್ನು ಒಳಗೊಂಡಿತ್ತು. ಅವರು ಅಧಿಕಾರಿಯಾಗಿದ್ದಷ್ಟೇ ಅಲ್ಲದೆ ತಮ್ಮ ಸರಳತೆಯಿಂದ ಜಿಲ್ಲೆಯಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಜಿಲ್ಲೆಯಲ್ಲಿ ಯಾವುದೇ ಸಮಸ್ಯೆ ಬಂದರೂ ಅವುಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ತಮ್ಮದೇ ಜ್ಞಾನದಿಂದ ಸಲಹೆಗಳನ್ನು ನೀಡುತ್ತಿದ್ದರು. ಅವರ ಮುಂದಿನ ಹುದ್ದೆಯಲ್ಲಿ ಅವರು ಇನ್ನೂ ಹೆಚ್ಚಿನ ಜನರಿಗೆ ಉತ್ತಮ ಸೇವೆ ನೀಡಲಿ ಎಂದು ಹಾರೈಸಿದರು. ಒಂದು ಆಡಳಿತ ವ್ಯವಸ್ಥೆಯಲ್ಲಿ 4 ಸಿಂಹಗಳು 3 ವ್ಯವಸ್ಥೆಗಳಾದ್ರೆ ಒಂದು ಕಣಿ ಕಾಣತಕ್ಕಂತ ಒಂದು ಎಷ್ಟು ಮಟ್ಟಿಗೆ ಇವತ್ತು ಈ ಮೈಕನ್ನ ನಾನು ಕೇಳ್ಕೊತಿದ್ದೇನೆ, ಬಟ್ ಅದು ನಾನು ಬೇಡ ಆಗಿತ್ತು. ಎಲ್ಲರಿಗೂ ಒಂದು ಮುಖಕ್ಕೆ ಮೈಕ್ ಹಿಡಿದು
ಇರ್ತಕ್ಕಂಥ ಸರ್ವಮಂಗಳ ಮೇಡಮ್ ಅವರು ಬಹಳಷ್ಟು ನನಗೆ ಶ್ರಮವಹಿಸಿ ಅವರಿಗೆ ಶಿಕ್ಷೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ನೋಡಿಕೊಂಡಿದ್ದು, ಈ ಒಂದು ವಿಷಯ ನಾನು ತಮ್ಮ ಮುಂದೆ ಎಲ್ಲರ ಮುಂದೆ ಹಂಚಿಕೊಳ್ಳಿಕ್ಕೆ ಬಯಸಿ ನಾನು ಬಂದಿದ್ದೇನೆ. ಇದೇ ರೀತಿ ನಾನು ಯುವಕರಿಗೊಂದು ಮನವಿ ಮಾಡ್ತಕ್ಕಂಥದ್ದು ಏನಂದ್ರೆ, ನ್ಯಾಯ ಮೇಲೆ ನಂಬಿಕೆ ಇಡ್ರಿ. ದಯವಿಟ್ಟು ಯಾವುದೇ ಒಂದು ಅಹಿತಕರ ಘಟನೆಗಳಿಗೆ ಹೋಗಲಾರ್ದಂಗೆ ನ್ಯಾಯ ಮೇಲೆ ನಂಬಿಕೆ ಇಟ್ಟು ನ್ಯಾಯದ ಇದರಲ್ಲಿ ನೀವು ಹೋರಾಡಿ, ಇಂದಿಲ್ಲ ನಾಳೆ ನಿಮಗೆ ನ್ಯಾಯ ಸಿಗ್ತದೆ ಅಂತಕ್ಕಂಥ ಒಂದು ಭರವಸೆ ಇಟ್ಟು ಎಲ್ಲ ಯುವಕರಿಗೂ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಇಂದು ನನಗೆ ನ್ಯಾಯ ಸಿಕ್ಕಿರ್ತಕ್ಕಂಥದ್ದು ಬಹಳಷ್ಟು ಸಂತೋಷ. ಸೂರಜ್ ಕುನಾಲ್ ಅಲಿಯಾಸ್ ರವಿಕುಮಾರ್ ಅವರ ಮಗ ಸೂರಜ್ ಅಲಿಯಾಸ್ ಕುನಾಲ್ ತಂದೆ ರವಿಕುಮಾರ್ ಸರ್, ಯಾವ ವಿಷಯ ಗೊತ್ತಿಲ್ಲ ಸರ್. ವಿನಾಕಾರಣ ಬೇರೆ ಕುಡಿದ ನಿಷೇಧದಲ್ಲಿ ಬಂದು ಮನೆಯಲ್ಲಿ ಗಲಾಟೆಗಳು ಮಾಡಿ ಮಾರಣಾಂತಿಕ ಆಯುಧಗಳಿಂದ ನನ್ನ ಹೊಡೆದು ಅದು ಏನಂತ ಒಟ್ಟು ವಿಷಯ ಗೊತ್ತಿರಲಾರ್ದಂಗೆ ಮಾಡಿದ್ರು. ಆ ದೇವರು ನಮ್ಗೆ ಉಳಿಸ್ಕೊಂಡ್ರು. ನಮ್ಮೆಲ್ಲರ ಆಶೀರ್ವಾದ ಇತ್ತು. ಚಾರ್ಜ್ ಶೀಟ್ ಅವೆಲ್ಲ ತಗೊಳ್ತೀನಿ. ಜಡ್ಜ್ಮೆಂಟ್ ಕಾಪಿ ಮಾತ್ರ ಸಿಕ್ಕಿರೋದು ನನಗೆ. ಕೊಡ್ತಿದ್ದೀವಿ ಅಂತ ಮಿತ್ರರಿಗೆ ಸ್ವಾಗತ. ಪತ್ರಿಕಾ ಮಾಧ್ಯಮ ವಿಷಯಕಾರ್ಯ ಏನಂದ್ರೆ, ಇದರಲ್ಲಿ ಕೇಳಿಕೊಳ್ಳುತ್ತೇನೆ ಏನಂದ್ರೆ, ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಪ್ರತಿಯೊಂದು ಇಲಾಖೆಯಲ್ಲಿ ಕೂಡ ಆಚರಣೆ ಆಗ್ತಾ ಇಲ್ಲ. ಅಧಿಕಾರಿಗಳನ್ನ ನಾವೆಲ್ಲ ಕೇಳಿದಾಗ ಅವರು ನಮ್ಗೆ ಆದೇಶ ಕೂಡ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೇ ತರ ಆ ಥರ ಆಗಬಾರ್ದು. ಇವತ್ತು ಶರಣರದ್ದು ಪ್ರತಿಯೊಂದು ಏನು ಸರ್ಕಾರ ಆದೇಶ ಮಾಡಿರುತ್ತೆ, ಜಯಂತಿಗಳು ಅಚ್ಚುಕಟ್ಟಾಗಿ ಏನು ಸರ್ಕಾರ ಆದೇಶ ಮಾಡಿರ್ತಕ್ಕಂಥದ್ದು ಆದೇಶ ಆಗಿರ್ಬೋದು, ಸಂಘ ಸಂಸ್ಥೆಗಳಾಗಿರ್ಬೋದು, ಎಲ್ಲರೂ ಕೂಡ ಎಲ್ಲ ಶರಣರ ಜಯಂತಿ ಕೂಡ ಆಚರಣೆ ಮಾಡಬೇಕಂತ ಈ ಒಂದು ಪತ್ರಿಕೆ ಮುಖಾಂತರ ಅವರಿಗೂ ಕೂಡ ಮನವಿ ಕೂಡ. ಅದೇ ರೀತಿ ನಮ್ಮ ಹೆಸರು ಗದ್ದೆಪ್ಪ ಅಡಪಾಳ್, ಚಿಕ್ಕನೂರು ಅಡಪಾಳ್ ಸಮಾಜ ಜಿಲ್ಲಾ ಅಧ್ಯಕ್ಷರು. ಅಮರೇಶ್ ಕನಸವಂತ ಜಿಲ್ಲಾ ಕಾರ್ಯದರ್ಶಿ ಅವರು. ಮಾಧ್ಯಮದವರಿಗೆ ನಮಸ್ಕಾರ. ಈ ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ ಅಮರೇಶ್ ಶಿಖರಾಗಿ ಅಂತೇಳಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದಿನಾಂಕ 15/7/2025 ಶಿವಶರಣ ಅಡಪಾಳ್ ಅಪ್ಪಣ್ಣವರ ಜಯಂತಿ ಜಂಬರದಲ್ಲಿ ರಂಗಮಂದಿರದಲ್ಲಿದೆ. ಹಾಗಾಗಿ ಸಮಾಜದವರು ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಮಾನಸ ಸ್ವಾಮೀಜಿಯವರು ಬರ್ತಾ ಇದ್ದಾರೆ. ಅದೇ ರೀತಿ ಉದ್ಘಾಟನೆಯನ್ನು ಶರಣ ಪ್ರಕಾಶ್ ಪಾಟೀಲ್ ಅವರು ಬರ್ತಾ ಇದ್ದಾರೆ. ಅದೇ ರೀತಿ ಘನ ಉಪಸ್ಥಿತಿ NS ಭೂಷಣ್ ಸಣ್ಣ ನೀರಾವರಿ ಸಚಿವರು. ಅದೇ ರೀತಿ ಅಧ್ಯಕ್ಷತೆಯನ್ನು ಶ್ರೀ S ಶಿವರಾಜ್ ಪಾಟೀಲ್ ಶಾಸಕರು. R ಬಸನಗೌಡ ತುಳ್ಯಾಳ್, ಅದೇ ರೀತಿ ಬಸನಗೌಡ ದದ್ದಾಲ್ ಹಾಗೂ ಒಂದು ಇಲಾಖೆ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ತಿಳಿಸುತ್ತಾ, ಈ ಒಂದು ಅಡಪಾಳಪ್ಪಣ್ಣ ಜಯಂತಿ ಕೂಡ ಎಲ್ಲ ಕಡೆ ಆಚರಣೆ ಆಗಿದೆ. ತಮಗೆಲ್ಲರೂ ಗೊತ್ತಿದೆ 15ನೇ ತಾರೀಕು ನಿನ್ನೆ. ಹಾಗಾಗಿ ನಮಗೆ ಇಲ್ಲೇ ಒಂದು ಜನಸಂಖ್ಯೆ ಕಡಿಮೆ ಇರೋದಕ್ಕಿಂತ ಹಾಗಾಗಿ ಇಲಾಖೆದವರಿಗೆ ಮನವಿ ಮಾಡಿಕೊಂಡು 15ನೇ ತಾರೀಕಿಗೆ ಒಂದು ದಿನಾಂಕ ನಿಗದಿಪಡಿಸಿದ್ದಾರೆ. ಸಮಾಜದ ಬಾಂಧವರು ಅತಿ ಹೆಚ್ಚಿನ ಜನಸಂಖ್ಯೆ ಬರಬೇಕಂತ ಕೇಳಿಕೊಳ್ಳುತ್ತಾ